ರಾಜೇಂದ್ರ ವಿಲ್ಲಾದಲ್ಲಿ ದೆವ್ವ ಇದೆಯಾ? ಹೌದು, ನೀವು ಕೇಳಿದ್ದು ನಿಜ. ಅದನ್ನ ರಾಣಿ ಬಂಗ್ಲೆ ಅಂತ ಕರೀತಾರ. ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ರಾಜೇಂದ್ರ ವಿಲ್ಲಾನ ತೋರಿಸಿದ್ದೆ ಅಷ್ಟೇ, ಆದ್ರೆ ಅದ್ರ ಬಗ್ಗೆ ಯಾವ ಹಿಸ್ಟ್ರಿನೂ ಹೇಳಿಲ್ಲ. ಈ ವಿಡಿಯೋದಲ್ಲಿ ರಾಜೇಂದ್ರ ವಿಲ್ಲಾ ಅಂದ್ರೆ ಏನು, ರಾಜೇಂದ್ರ ವಿಲ್ಲಾ ಅಂತ ಯಾಕೆ ಹೆಸರು ಬಂದಿದೆ, ಇದನ್ನ ಯಾರು ಕಟ್ಟಿಸಿದ್ದು, ಯಾರು ಸ್ಟಾಪ್ ಮಾಡಿದ್ದು, ಯಾರು ಸ್ಟಾರ್ಟ್ ಮಾಡಿದ್ದು, ರಾಜೇಂದ್ರ ವಿಲ್ಲಾಗೆ ನಮ್ಗೆ ಯಾಕೆ ವಿಸಿಟಿಂಗ್ ಪ್ಲೇಸ್ ತರ ಬಿಡ್ತಿಲ್ಲ, ರಾಜೇಂದ್ರ ವಿಲ್ಲಾದಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಈ ವಿಡಿಯೋನ ಫುಲ್ ನೋಡಿದ್ಮೇಲೆ ನೀವು ಈ ತರ ರಿಯಾಕ್ಷನ್ ಕೊಡ್ತೀರಾ. ರಾಜೇಂದ್ರ ವಿಲ್ಲಾದ ಹಿಸ್ಟ್ರಿ ನೋಡಿದ್ರೆ ಇದನ್ನ ಕಟ್ಟಕ್ ಸ್ಟಾರ್ಟ್ ಮಾಡಿದ್ದು 1822 ಅಂತೆ. ಅದು ಯಾರು? ನಮ್ಮ ಕೃಷ್ಣರಾಜ ಒಡೆಯರು. ನಮ್ಮ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿ ಸ್ಟಾಪ್ ಮಾಡಿದ್ದಾರೆ. ರಾಜ್ರಲ್ವಾ, ಅವ್ರಿಗೇನ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಂತ ನೀವು ಕೇಳ್ಬೋದು. ಆದ್ರೆ ರಾಜೇಂದ್ರ ವಿಲ್ಲಾಗೆ ಕಾಸ್ಟ್ ಎಷ್ಟಾಗಿದೆ ಗೊತ್ತಾ? 6 ಕೋಟಿ. ಹೌದು, 6 ಕೋಟಿ ಆಗಿದೆ. ಅದು ಅವಾಗಿನ ಕಾಲದಲ್ಲೇ 6 ಕೋಟಿ ಅಂದ್ರೆ ಈ ಜನರೇಷನ್ ಬಂದ್ರೆ ಅದು 60 ಕೋಟಿ. ಇದೊಂದು ಸಮ್ಮರ್ ಪ್ಯಾಲೇಸು. ಇದು ನಮ್ಮ ಇಂಡಿಯಾದಲ್ಲಿ 17 ಅಷ್ಟೇ ಇರೋದು. ಆ 17ರಲ್ಲಿ 2 ನಮ್ಮ ಕರ್ನಾಟಕದಲ್ಲೇ ಇದೆ. ಅದು ಒಂದು ಬಂದು ನಮ್ಮ ರಾಜೇಂದ್ರ ವಿಲ್ಲಾ, ಇನ್ನೊಂದು ಬಂದು ಈ ವಿಡಿಯೋ ಫುಲ್ ನೋಡಿ, ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಅದು ಯಾವ್ದು ಅಂತ. ಕೃಷ್ಣರಾಜ ಒಡೆಯರು ಬೇಸಿಗೆ ಟೈಮಲ್ಲಿ ಕೂಲ್ ವೆದರ್ ಬೇಕು ಅಂತ ಅದನ್ನ ಕಟ್ಟಿಸೋಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅದನ್ನ ಸ್ಟಾಪ್ ಮಾಡಿದ್ ಬಂದು 1970 ಅಲ್ಲಿ. ಅದು ಫೈನಾನ್ಷಿಯಲ್ ಇಶ್ಯೂ ಆಗಿ ಸ್ಟಾಪ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಅದು ರಾಜೇಂದ್ರ ವಿಲ್ಲಾ ಅನ್ನೋದು ಪ್ಯಾಲೇಸೇ ಅಲ್ಲ, ಅದೊಂದು ಹೋಟೆಲ್. ಏನ್ ಗುರು ಇಷ್ಟೊತ್ತು ಪ್ಯಾಲೇಸ್ ಅಂತ ಇದ್ದವನು ಇವಾಗ ಹೋಟೆಲ್ ಅಂತವನೆ ಅಂತ ಅನ್ಕೋಬಹುದು, ಬಟ್ ಇದೇ ನಿಜ, ಅದೊಂದು ಹೋಟೆಲ್. 1920 ಅಲ್ಲಿ ಇದನ್ನ ಸ್ಟಾಪ್ ಮಾಡಿದ್ರು. ಆಮೇಲೆ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರು 1918 ನಲ್ಲಿ ಇದನ್ನ ಪ್ಯಾಲೇಸ್ ಇಂದ ಹೋಟೆಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಬಟ್ ಅದು ಸಕ್ಸಸ್ ಆಗಲ್ಲ, ಹೋಟೆಲ್ ಸಹ ಸಕ್ಸಸ್ ಆಗಲ್ಲ. ಯಾಕಂದ್ರೆ ಅವಾಗ ಲೇಬರ್ ಇಶ್ಯೂ ಆಗುತ್ತೆ, ಯಾರು ಕೂಡ ಆ ಕಾಡಲ್ಲಿ ಕೆಲಸ ಮಾಡಕ್ಕೆ ಒಪ್ಪಲ್ಲ. ಆಮೇಲೆ ರಾಜೇಂದ್ರ ವಿಲ್ಲಾ ಒಳಗೆ ಫುಲ್ ವಾಲ್ ಎಲ್ಲ ಸಿಲ್ವರ್ ಹಾಕಿದ್ದಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಅದು ಸಿಲ್ವರ್ ಅಲ್ಲ, ಜಸ್ಟ್ ಸಿಲ್ವರ್ ಕೋಟೆಡ್ ಅಷ್ಟೇ. ಬಟ್ ಯಾಕಷ್ಟು ಬಡ್ಜೆಟ್ ಅಂತ ಅಂದ್ರೆ ಅದು ಲೊಕೇಟೆಡ್ ಆಗಿರೋದು ಬೆಟ್ಟದ ತುದಿಯಲ್ಲಿ, ಅಂದ್ರೆ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಶನ್ ಹೋಗಕ್ಕೆ ಬರಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅದಕ್ಕೆ ಅಷ್ಟು ಬಡ್ಜೆಟ್ ಆಗಿದೆ. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಅಂದ್ರೆ ಅಲ್ಲಿ ಒಂದಿನ ಯಾವ್ದೋ ಲೇಡಿ ಕಿರ್ಚ್ತಾರ ಸೌಂಡ್ ಕೇಳಿಸ್ತಾ ಇತ್ತಂತೆ. ಮೋಸ್ಟ್ಲಿ ಅದು ದೆವ್ವನೇ ಅನ್ಸುತ್ತೆ. ದೆವ್ವ ಇರೋ ಕಾರಣಕ್ಕೆ ಅಲ್ಲಿ ವಿಸಿಟಿಂಗ್ ಪ್ಲೇಸ್ ತರ ಬಿಡ್ತಾ ಇಲ್ಲ ಅಂತ ರೂಮರ್ ಸ್ಟಾರ್ಟ್ ಮಾಡಿದ್ರು. ಗುರು, ಯಾವ್ದೋ ಬೆಟ್ಟದ ತುದಿಲಿ ಯಾವ್ದೋ ಒಂದ್ ಬಂಗ್ಲೆ ಇದೆ ಅಂದ್ರೆ ಅಲ್ಲಿ ದೆವ್ವ ಐತೆ ಅಂತನ ಗುರು. ರಾಣಿ ಬಂಗ್ಲಾ ಅಂತ ಹೊಸದಾಗಿ ನಾಮಕರಣ ಬೇರೆ ಮಾಡಿದ್ದಾರೆ. ನಂಗೊಂದು ಡೌಟು ಗುರು, ದೆವ್ವ ಅಂದ್ರೆ ಯಾಕೆಲ್ಲ ಲೇಡಿನೇ ಆಗಿರುತ್ತೆ? ಫಾರ್ ಎಕ್ಸಾಂಪಲ್ ನಾಗವಲ್ಲಿ, ಚಂದ್ರಮುಖಿ, ಯಾಮಿನಿ, ದಾಮಿನಿ, ಯಾಕೆ ಹುಡುಗರು ದೆವ್ವ ಆಗಲ್ಲ? ದೆವ್ವ ಅಂದ್ರೆ ಸಾಕು ಯಾವ್ದೋ ಹುಡುಗಿ ನೇಮ್ ಕಟ್ಬಿಡೋದು. ಇದ್ರಲ್ಲಿ ನೋಡಿದ್ರೆ ರಾಣಿ ಬಂಗ್ಲೆ ಅಂತ ಇಟ್ಬಿಟ್ಟಿದ್ದೀರಾ. ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಾ ಕೇಳಿದ್ರೆ ರಾಜೇಂದ್ರ ವಿಲ್ಲಾದಲ್ಲಿ ಯಾವ ದೆವ್ವನೂ ಇಲ್ಲ. ಆಮೇಲೆ ಇದನ್ನ ಯಾವ ರಾಣಿ ಬಂಗ್ಲೆ, ರಾಜ ಬಂಗ್ಲೆ ಅಂತಾನೂ ಕರೆಯಲ್ಲ. ಇದಕ್ಕಿರೋದು ಒಂದೇ ನೇಮು, ರಾಜೇಂದ್ರ ವಿಲ್ಲಾಸ್ ಪ್ಯಾಲೇಸ್ ಅಂತ. ಆ ಪ್ರಾಪರ್ಟಿ ಬಂದು ಗೌರ್ಮೆಂಟ್ಗೂ ಸೇರಲ್ಲ, ರಾಯಲ್ ಫ್ಯಾಮಿಲಿಗೆ ಸೇರೋದು. ಅದಕ್ಕೆ ವಿಸಿಟಿಂಗ್ ಪ್ಲೇಸ್ ತರ ನಾವು ಬಿಡ್ತಾ ಇಲ್ಲ. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಇನ್ 1 year ಅಲ್ಲಿ ರಾಜೇಂದ್ರ ವಿಲ್ಲಾ ನಮ್ಗೆ ಮ್ಯೂಸಿಯಂ ತರ ಓಪನ್ ಮಾಡ್ತಿದ್ದಾರೆ. ಅಲ್ಲಿಗೆ ವಿಸಿಟಿಂಗ್ ಪ್ಲೇಸ್ ಇದೆ, ನಾವು ವಿಸಿಟ್ ಆಗ್ಬಹುದು. ಇದು ಗೈಸ್ ರಾಜೇಂದ್ರ ವಿಲ್ಲಾದ ಹಿಸ್ಟ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ ಗುರು? ಇನ್ನೊಂದು ಯಾವ್ದೋ ಸಮ್ಮರ್ ಪ್ಯಾಲೇಸ್ ಇದೆಯಂತಲ್ಲ ಕರ್ನಾಟಕದಲ್ಲಿ. ಇದು ಇನ್ನೊಂದು ಕರ್ನಾಟಕದಲ್ಲಿ ಸಮ್ಮರ್ ಪ್ಯಾಲೇಸ್ ಯಾವುದು ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಲೊಕೇಟ್ ಆಗಿರೋ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಅಂತ. ಅಲ್ಲಿಗೂ ವಿಸಿಟಿಂಗ್ ಪ್ಲೇಸ್ ಇದೆ, ನೀವು ಹೋಗಿ ವಿಸಿಟ್ ಮಾಡಬಹುದು.